ಎಲ್ರಿಗೂ ನಮಸ್ಕಾರ. ಇವತ್ತು ಸುಖ ಜೀವನದ ಸೂತ್ರಗಳನ್ನು ನಾವು ತಿಳ್ಕೊಳ್ಳೋಣ. ಸುಖವಾಗಿ ಇರಬೇಕು ಅಂತಂದರೆ ಯಾವ್ಯಾವ ರೀತಿಯಲ್ಲಿರಬೇಕು, 6 ರೀತಿಯ ಇದನ್ನು ಷಡ್ಜೀವನ ಸೂತ್ರವನ್ನು ಸುಭಾಷಿತಕಾರ ತಿಳಿಸ್ತಾನೆ. ಈ ರೀತಿಯಲ್ಲಿ ತಿಳಿಸ್ತಾನೆ. ಅರ್ಥಾಗಮೋ ನಿತ್ಯಂ ಆರೋಗಿತಾಚ ಪ್ರಿಯಾ ಚ ಭಾರ್ಯ ಪ್ರಿಯವಾದಿನಿ ಚ ವಶಶ್ಚ ಪುತ್ರೋ ಅರ್ಥಕರೀ ಚ ವಿದ್ಯಾ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್. ಇದರ ಅರ್ಥವೇನೆಂದು ನಾವು ತಿಳ್ಕೊಳ್ಳೋಣ. ಇವಾಗ ಈ ಸುಭಾಷಿತದ ಅರ್ಥವನ್ನು, ಅರ್ಥಾಗಮೋ ನಿತ್ಯಂ ಅಂದರೆ ಪ್ರತಿನಿತ್ಯವೂ ಧನದ ಸಂಪಾದನೆ ಆಗ್ತಾ ಇರಬೇಕು. ಅರ್ಥಾಗಮೋ ಅಂದರೆ ಆಗಮನ ಅರ್ಥ ಆಗ್ತಾ ಇರಬೇಕು, ಅಂದರೆ ಧನದ ಆಗಮನ ಆಗ್ತಾ ಇರಬೇಕು, ಅಂದರೆ ನಮಗೆ ಧನವು ಯಾವಾಗಲೂ ಲಭಿಸ್ತಾ ಇರಬೇಕು ಅಂತ ಹೇಳ್ತಾರೆ ಸುಭಾಷಿತಕಾರರು. ಆವಾಗ ಸುಖ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗತ್ತೆ. ಧನದ ಆಗಮನ ಯಾವಾಗಲೂ ಅಂದರೆ ಕೃಷಿಕರಾಗಿದ್ದರೆ ದಿನಕ್ಕೊಂದು ಆದಾಯದ ಫಲವನ್ನು ನಾವು ಭೂಮಿಯಲ್ಲಿ ಹಾಕಿಕೊಳ್ಳಬೇಕು. ದಿನಕ್ಕೊಂದು ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಂಡು ಹೋಗಿ ಮಾರಿ ಅದರಿಂದ ಬರುವಂತಹ ಧನವು ನಮಗೆ ಸಿಗ್ತಾ ಇರಬೇಕು. ಹಾಗೆ ಯಾವುದೇ ಉದ್ಯೋಗದಲ್ಲಿದ್ದರೂ ಸಹಿತ ಪ್ರತಿನಿತ್ಯವೂ ಸಹಿತ ನಮಗೆ ಧನದ ಆಗಮನ ಆಗ್ತಾ ಇದ್ದರೆ ನಾವು ಸುಖವಾಗಿರ್ತೇವೆ ಅಂತ ಸುಭಾಷಿತಕಾರರು ಇದನ್ನು ಹೇಳ್ತಾರೆ. ಆಮೇಲೆ ಆರೋಗ್ಯತಾಚ ಅಂದರೆ ಆರೋಗ್ಯವಂತರಾಗಿರಬೇಕು. ಆರೋಗ್ಯ ನಮ್ಮದಾಗಿರಬೇಕು. ಹೇಗೆ ಅಂದರೆ ಇವತ್ತು ಕಿವಿ ನೋವು, ನಾಳೆ ಹೊಟ್ಟೆ ನೋವು, ನಾಡ್ದು ಕಣ್ಣು ನೋವು, ಕೈಕಾಲು ನೋವುಗಳು, ಈ ರೀತಿಯಲ್ಲಿ ಪ್ರತಿನಿತ್ಯವೂ ಸಹಿತ ಆರೋಗ್ಯ ಭಾಗ್ಯ ಇಲ್ಲ ಅಂತಂದರೆ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯವು ನಮಗೆ ಭಾಗ್ಯವಾಗಿ ಪರಿಣಮಿಸಬೇಕು ಅಂದರೆ ಪ್ರತಿನಿತ್ಯವೂ ಸಹಿತ ನಾವು ಉಲ್ಲಾಸಕರವಾಗಿರಬೇಕು ಅಂತ ಹೇಳುತ್ತೆ. ಆಮೇಲೆ ಮುಂದಿನ ಇದು ಪ್ರಿಯಾಚ ಭಾರ್ಯ, ಪ್ರಿಯವಾದ ಹೆಂಡತಿ. ನಮಗೂ ಸಹಿತ ಸುಖ ಅನಿಸುತ್ತೆ. ಪ್ರಿಯಾಚ ಭಾರ್ಯ, ಯಾಕೆಂದರೆ ನಮಗೆ ಇಷ್ಟವಾದದ್ದು ಇದ್ದರೆ ಮಾತ್ರ ನಮಗೆ ಸುಖವನ್ನು ಕೊಡುತ್ತೆ. ಇಲ್ಲ ಅಂದರೆ ಅದು ಸುಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಿಯಾಚ ಭಾರ್ಯ ಅಂತ ಹೇಳ್ತಾರೆ. ಪ್ರಿಯವಾದಿ ನೀಚ ಅಂದರೆ ಪ್ರೀತಿಯಿಂದ ಮಾತಾಡಿಸ್ಬೇಕು ಅವಳು. ಬರೀ ನಮಗೆ ಪ್ರಿಯವಾದವಳಾದರೆ ಸಾಲದು, ಅವಳು ಸಹಿತ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು, ಪ್ರೀತಿಯಿಂದ ನೋಡ್ಕೋಬೇಕು, ಪ್ರೀತಿಯನ್ನು ಕೊಡಬೇಕು. ಆವಾಗ ಮಾತ್ರ ಸುಖಮಯವಾಗಿರುತ್ತೆ ನಮ್ಮ ಜೀವನ ಅಂತ ಹೇಳ್ತಾರೆ ಸುಭಾಷಿತಕಾರರು. ವಶಶ್ಚ ಪುತ್ರೋ ಅಂದರೆ ವಶಶ್ಚ ಅಂದರೆ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಬೇಕು. ಯಾವಾಗಲೂ ಸಹಿತ ನಮ್ಮ ಹಿಡಿತದಲ್ಲಿರಬೇಕು. ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸಹಿತ ನಮ್ಮಂತ್ರ ಅವರು ಹೇಳ್ಕೋಬೇಕು. ಆಮೇಲೆ ನಾವು ಏನನ್ನು ಹೇಳ್ತೇವೋ ಅದನ್ನು ಮಾಡಬೇಕು ಮಕ್ಕಳು. ಅಂದರೆ ನಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಮಕ್ಕಳು ಬೆಳಿಬೇಕು. ಆವಾಗ ಮಾತ್ರ ಸುಖ ಜೀವನಕ್ಕೆ ನಾಂದಿ ಆಗತ್ತೆ. ಇಲ್ಲ ಅಂದರೆ ನರಕವೇ ಆಗತ್ತೆ. ಆಮೇಲೆ ಅರ್ಥಕರೀಚ ವಿದ್ಯಾ ಅಂತ ಹೇಳ್ತಾರೆ. ಅರ್ಥಕರೀಚ ವಿದ್ಯಾ ಅಂದರೆ ನಮ್ಮ ವಿದ್ಯೆ ನಮಗೆ ಸಂಪಾದನೆಯನ್ನು ತಂದು ಕೊಡಬೇಕು. ಇಲ್ಲ ಅಂದರೆ ಆ ವಿದ್ಯೆ ಪ್ರಯೋಜನ ಇಲ್ಲ. ಆ ವಿದ್ಯೆಯಿಂದ ನಮಗೆ ದುಃಖವೇ ಆಗತ್ತೆ ಬಿಟ್ಟರೆ ಅದರಿಂದ ಸುಖ ಅನಿಸೋದಿಲ್ಲ. ಆ ವಿದ್ಯೆ ನಮಗೆ ಸಂಪಾದನೆಯನ್ನು ತಂದುಕೊಟ್ರೆ ಮಾತ್ರ ಆ ವಿದ್ಯೆಗೆ ಅರ್ಥ ಬರುತ್ತೆ. ಅಂದರೆ ವಿದ್ಯೆಯನ್ನು ನಾವು ಗಳಿಸಿರೋದು ಸಾರ್ಥಕವಾಗತ್ತೆ. ಆವಾಗ ಮಾತ್ರ ನಾವು ಸುಖದಿಂದ ಇರಲಿಕ್ಕೆ ಸಾಧ್ಯ ಆಗತ್ತೆ. ಇವು 6 ಬಗೆಯ ಷಟ್ಜೀವನಂ, ಇವು 6 ರೀತಿಯಲ್ಲಿ ನಮಗೆ ಸುಖ ಸಿಕ್ಕಿದರೆ
ನಾವು ಲೋಕದಲ್ಲಿ ಸುಖವಾಗಿ ಬದುಕಬಹುದು, ಆನಂದವಾಗಿ ಬದುಕಬಹುದು. ರಾಜನಿಗೆ ರಾಜನ್ ಸುಖಾನಿ ರಾಜನ್, ಅವನು ರಾಜನಾಗಿರ್ತಾನೆ, ಅವನೇ ರಾಜನಾಗಿರ್ತಾನೆ ಅಂತ ಸುಭಾಷಿತಗಾರರು ಅದ್ಭುತವಾಗಿ ಈ ಸುಖದ ಸೂತ್ರಗಳನ್ನು ಹೇಳ್ತಾರೆ ಅನ್ನುವುದಾಗಿ ಹೇಳಿ, ಇವತ್ತಿನ ದಿವಸ ನಾವು ಈ ಒಂದು ಸುಖ ಜೀವನದ ಸೂತ್ರವನ್ನು ತಿಳ್ಕೊಂಡ್ವಿ. ನಮಸ್ಕಾರ ಎಲ್ರಿಗೂ.